ಈಡೇರದ ಬೇಡಿಕೆ ದಯಾಮರಣಕ್ಕೆ ಮಹಿಳಾ ನೌಕರರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಕಲಬುರಗಿ ಜಿಲ್ಲಾ ಕೇಂದ್ರ ಗ್ರಂಥಾಲಯದಲ್ಲಿ ಮಹಿಳೆಯರು ಕೆಲಸ ಮಾಡ್ತಾ ಇದ್ರು. ಡಿ ದರ್ಜೆ ದಿನಗೂಲಿ ಶುಚಿಗಾರರಾಗಿ ಕೆಲಸ ಮಾಡ್ತಾ ಇದ್ದಂತ ಮಹಿಳೆಯರು ತಾಯವ್ವ ಮತ್ತು ಸುವರ್ಣ ಇವರೀಗ ದಯಾಮರಣಕ್ಕೆ ಪತ್ರ ಬರೆದಿದ್ದಾರೆ. 3 ವರ್ಷದ ಹಿಂದೆ ಇಬ್ಬರನ್ನ ಕೆಲಸದಿಂದ ವಜಾ ಮಾಡಲಾಗಿತ್ತು. ಈಗ ಪ್ರತಿಭಟನೆ ಬೆನ್ನಲ್ಲೇ 1 ತಿಂಗಳ ಬಳಿಕ ತಾಯವ್ವಗೆ ಅವಕಾಶ ಕೊಡಲಾಗಿದೆ. ಇನ್ನು 12 ವರ್ಷದಿಂದ ಕೆಲಸ ಮಾಡ್ತಾ ಇರುವ ಸುವರ್ಣಗೆ ಅವಕಾಶ ಸಿಕ್ಕಿಲ್ಲ. ಕನಿಷ್ಠ ವೇತನ ನೀಡದ ಹಿನ್ನೆಲೆ ತಾಯವ್ವ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 3 ವರ್ಷದಿಂದ ಕೆಲಸದಿಂದ ಕೈಬಿಟ್ಟಿದ್ದಕ್ಕೆ ಸುವರ್ಣ ಬೇಸರ ಹೊರಹಾಕಿದ್ದಾರೆ. ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಡಿಸಿಗೆ ದಯಾಮರಣ ಪತ್ರ ಬರೆದಿದ್ದಾರೆ. ಬಾಗಲಕೋಟೆಯ ನವನಗರದಲ್ಲಿರುವಂತಹ ಜಿಲ್ಲಾ ಗ್ರಂಥಾಲಯದಲ್ಲಿ ಇಬ್ಬರೂ ಕೂಡ ಕೆಲಸ ಮಾಡ್ತಾ ಇದ್ರು. ಈಗ ಜಿಲ್ಲಾಧಿಕಾರಿ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಈಗ ನಾನು 10 ತಾಸು ದುಡ್ದೀನಿ ರೀ, ಇದು ಆಫೀಸ್ನಾಗ ದುಡ್ದೀನಿ ರೀ, ಲೈಬ್ರರಿ ಒಳಗೆ. ಅದಕ್ಕೆ ಈಗ ನಮ್ಗಿಂತ ಹಿಂದೆ ಬಂದವರಿಗೆ ಕನಿಷ್ಠ ವೇತನ ಮಾಡ್ಯಾರ ನಮ್ಮ ಮೇಡಮ್ ಅವರು. ಅದಕ್ಕೆ ನಾವು 1 ವರ್ಷ ಆತು ಈಗ ಹೋರಾಡಕತ್ತೀವಿ. ಎಲ್ಲ ಮನವಿ ಪತ್ರ ಕೊಟ್ಟಿವಿ ಡಿ ಸಿ ಅವ್ರಿಗೆ, ಎಲ್ಲ ಇಡೀ ರಾಜ್ಯಕ್ಕೆ ಕೊಟ್ಟಿಬಿಡ್ರಿ. ನಾವು ಒಬ್ಬರು ಯಾರು ನಮ್ಮದು ದಾದ ಮಾಡೋಲ್ರು, ಕಿವ್ಯಾಗೂ ಹಾಕೋವಲ್ರು. ನಮಗೆ ಏಟ್ ಇದ್ದಟ್ಟು 8,000 ರೂಪಾಯಿ ತಗ ದುಡ್ಯಾಕತ್ತೀವಿ ನಾವು ಸದ್ಯಕ್ಕೆ. ಅದಕ್ಕೂ ನಮಗೆ ಮತ್ತು ಮಾನಸಿಕ ಹಿಂಸೆ ಅಂತಲೂ ಕೊಟ್ಟಾರ ಸರ್. ಮತ್ತು ನಾವು ಹೀಗೆಲ್ಲ ಕೇಳಿದ್ದಕ್ಕೆ ನಾನು ಈಕೆ ಚಲೋ ಇಲ್ಲ, ಈಕೆ ನಮ್ಮ ನಡವಳಿಕೆ ಬಗ್ಗೆ ನಮ್ಮದು ಅಪಮಾನ ಮಾಡ್ಯಾರ ಸರ್ ಇವರಿಬ್ಬರು. ನಮಗೆ ಈ ಆಫೀಸ್ನವ್ರು ನಮಗೆ ನಡವಳಿಕೆ ಬಗ್ಗೆ ಭಾಳ ಮಾನಸಿಕ ಹಿಂಸೆ ಆಗಿಬಿಟ್ಟೈತ್ರಿ ನಮಗೆ ಪೂರ್ತಿ. ಅದ್ರ ಸಂಬಂಧ ನನಗೇನು ಸಾಯಬೇಕೋ ಬದುಕಬೇಕೋ, ನಾ ಡಿ ಸಿ ಅವ್ರಿಗೆ ದಯಾಮರಣ ಬರ್ದೀನಿ ರೀ ಸರ್. ದಯಾಮರಣ ಪತ್ರ ಬರ್ದೀನಿ ರೀ ಸರ್. ಬರ್ದ ಕಿಸಿಂದ ಕೊಟ್ಟಿನಿ ಸರ್. ಈಗ ಮುಂದೆ ನನಗೇನು ದಾರಿ ತೋರಿಸ್ರಿ ಸರ್ ನೀವು. ಈಗ ನಾನು ಕೆಲ್ಸಕ್ಕೆ ತೊಗೊಳಿಕ್ಕಂದ್ರೆ ದಯಾಮರಣಕ್ಕೆ ನಮಗೆ ಪರ್ಮಿಷನ್ ಕೊಡ್ರಿ. ನಮಗಂತೂ ಹಿಂದೆ ಮುಂದೆ ಯಾರೂ ಇಲ್ಲ. ನಾ ಪರದೇಶ ಆಗ್ಬಿಟ್ಟಿನಿ, ಕೆಲಸ ಕಳ್ಕೊಂಡು ದುಡ್ಕೊಂಡು ತಿನ್ಬೇಕಂದ್ರೆ ಎಲ್ಲರೂ ಕರೆದು ಅನ್ನ ಕೊಟ್ರಿ, ಇದ್ದಿದ್ದು ಅನ್ನ ಕಸ್ಕೊಂಡಾರ. ನಮಗೆ ದಯವಿಟ್ಟು ಕೆಲಸ ಕೊಡಿಸ್ರಿ. ಒಂದು ಇಲ್ಲಿಗೆ ದಯಾಮರಣಕ್ಕೆ ಆಶ್ವಾಸನೆ ನೀಡ್ರಿ. 2 ರೋಗ ಒಂದು ಕೊಡಬೇಕ್ರಿ. ಇಲ್ಲ ಅಂದ್ರೆ ನನಗೆ ಏನರ ಆತಂದ್ರೆ ಬ್ಯಾಂಕ್ನಾಗ ಮನೆ ಕಟ್ಸಕ್ಕೆ ಲೋನ್ ತೆಗ್ದೀನಿ ನಾನು. ಅಕಸ್ಮಾತ್ ತೀರಿಸ್ದೇ ಇದ್ರೆ ಅದು ಸರ್ಕಾರದ ಜವಾಬ್ದಾರಿ. ನಾ ಏನಾರು ಮಾಡ್ಕೊಂಡು ಇದು ಏನರ ಕೆಲಸ ಕೊಡ್ಲಿಕ್ಕಂದ್ರೆ ನಾ ಸಾಯೋದಂತೂ ಗ್ಯಾರಂಟಿ ಸರ್. ಇದ್ರ ಹೊರತು ನಾ ಏನೂ ಹೇಳಂಗಿಲ್ಲಪ್ಪ. ನ್ಯಾಯ ಕೊಡಿಸ್ರಿ ಅಂತ ಬೇಡ್ಕೊಳಕತ್ತೀನಿ ನೋಡ್ರಿ ಸರ್. 12 ವರ್ಷ ಆಗಿತ್ತು ರೀ ನಾ ಇಲ್ಲಿ ಮಾಡಾಕತ್ತ. ಈಗ ಮತ್ತೆ 3 ವರ್ಷ ಆತ್ರಿ ಅವ್ರು ತೆಗೆದು ದಿನ ಅಲದಾಡಿಸಿದ್ರಿ. ಕೆಲ್ಸಕ್ಕೆ ತಗೊಳಿಕ್ಕಂದ್ರೆ ತಾಯವ ಗಂಡ ಬಸಪ್ಪ ಕೊಣ್ಣೂರವರು ಒಂದು ಮನವಿ ಕೊಟ್ಟಿದ್ದಾರೆ ದಯಾಮರಣಕ್ಕೆ ಅಂತೇಳಿ. ಅವ್ರಿಗೆ ಗ್ರಂಥಾಲಯದಲ್ಲಿ ಅವರು ಡಿ ದರ್ಜೆ ಕರ್ತವ್ಯ ನಿರ್ವಹಿಸಿದ್ರು. ತಮ್ಮ ಮನವಿಯಲ್ಲಿ ಅವರು ಗ್ರಂಥಪಾಲಿಕೆ ಮತ್ತು ಪ್ರಾರಕ ಅವರಿಗೂ ಸೇರಿ ಅವರಿಗೆ ಮಾನಸಿಕ ಕಿರುಕುಳ, ಮಾನಸಿಕ ಚಿತ್ರಹಿಂಸೆ ಕೊಡ್ತಾರಂತೇಳಿ ಅವರ ಆಪಾದನೆ ಇದೆ. ಈ ಆಪಾದನೆ ಕುರಿತಂತೆ ನಾನು ಈಗಾಗಲೇ ಸಹಾಯಕ ಆಯುಕ್ತರು ಬಾಗಲಕೋಟೆ ಅವರಿಗೆ ಈ ಕುರಿತಂತೆ ಒಂದು ತನಿಖೆ ಮಾಡಿ ವರದಿ ಸಲ್ಲಿಸ್ತೀವಿ. ಅವರೇ ವರದಿಯಲ್ಲಿ ಏನಾದ್ರು ಅವರು ತಪ್ಪು ಮಾಡಿದ್ದಾರೆ ಅಂತೇಳಿ ಕಂಡು ಬಂದರೆ ಕಾನೂನು ಪ್ರಕಾರ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತ ತಿಳಿಸ್ತಾ ಇದ್ದೀನಿ. ತಾಯವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.